ಜೂನ್ 30ರಿಂದ ಪ್ರಾರಂಭವಾಗುವ ಮತದಾರರ ತೀವ್ರ ಪರಿಷ್ಕರಣೆ ಸಂಬಂಧ ಶಾಸಕ ತನ್ವೀರ್ ಸೇಠ್ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತರಬೇತಿ ಕಾರ್ಯಾಗಾರ ನಡೆಯಿತು. ಈಗ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಬಹುತೇಕ ಮ್ಯಾಪಿಂಗ್ ಪ್ರಕ್ರಿಯೆ ಮುಗಿದು ಈಗ 30ನೇ ತಾರೀಕಿಂದ ಮನೆಗೂ ಅರ್ಹ ಫಲಾನುಭವಿ ಮತದಾರರಿಗೆ ನಮೂನೆ ಇಮ್ಯುನೇಷನ್ ಫಾರ್ಮ್ಗಳನ್ನ ವಿತರಣೆ ಮಾಡುವಂಥ ಕಾರ್ಯ ಆಗ್ತಾಯಿದೆ. SIR ಕುರಿತಂತೆ ಸಾಕಷ್ಟು ಜನರಲ್ಲಿ ಇನ್ನೂ ಹಲವು ಪ್ರಶ್ನೆಗಳು ಮತ್ತು ಗೊಂದಲದ ವಾತಾವರಣ ಆಗಿದೆ. ಆ ಕಾರಣಕ್ಕಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವಿಭಾಗೀಯ ಮಟ್ಟದಲ್ಲಿ ನಾವು ಜನಜಾಗೃತಿ ಮೂಡಿಸುವಂಥದ್ದಕ್ಕೆ ನಾಳೆ ಮೈಸೂರಲ್ಲಿ ಒಂದು ಕಾರ್ಯಕ್ರಮನ JK ಮೈದಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಕೇವಲ ಕಾಂಗ್ರೆಸ್ ಅಷ್ಟೇ ಅಲ್ಲ, ನಮ್ಮ ಜೊತೆ ಕೈ ಜೋಡಿಸಿರುವಂಥ ಪ್ರಗತಿಪರ ಸಂಘ ಸಂಸ್ಥೆಗಳು SIR ಕುರಿತಂತೆ ಜನಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಎಲ್ಲ ರಾಜಕೀಯ ಪಕ್ಷಗಳಿಂದ ಚುನಾವಣಾ ಆಯೋಗ ಪ್ರತಿ ಮತಗಟ್ಟೆಗೆ BLA 2ಗಳ ನೇಮಕ ಮಾಡಿಕೊಳ್ಳುವಂಥದ್ದಕ್ಕೆ ಮುಂದಾಗಿದೆ. ಅದರಂತೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯು ಕೂಡ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ BLA 2ಗಳನ್ನ ನಾವು ನೇಮಕ ಮಾಡಿದ್ದೇವೆ. ಈಗ BLA 2 ಮತ್ತು BLO ಅಲ್ಲಿ ಸೇರಿ ಕೆಲಸ ಮಾಡಬೇಕಾಗಿರುವಂಥ ವಾತಾವರಣ ಸೃಷ್ಟಿಯಾಗಬೇಕಾಗಿದೆ. ಅನೇಕ ಸವಾಲುಗಳು ನಮ್ಮ ಮುಂದೆ ಏನಿದೆ. ರಾಜ್ಯ ಸರ್ಕಾರ ವಾಸ ದೃಢೀಕರಣ ಪತ್ರ ನೀಡುವಂಥದ್ದಕ್ಕೆ ಸ್ಥಳೀಯವಾಗಿ ಝೋನಲ್ ಆಫೀಸರ್ಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ. ಆ ವಾಸ ದೃಢೀಕರಣ ಪತ್ರ ಸಿಕ್ಕುವಂಥದ್ದಕ್ಕೆ ಸ್ಪಷ್ಟವಾಗಿ ಎಷ್ಟು ಕಾಲಮಿತಿಯಲ್ಲಿ ಆ ವಾಸ ದೃಢೀಕರಣ ಪತ್ರ ಕೊಡೋಕ್ಕೆ ಸಾಧ್ಯ ಆಗುತ್ತೆ, ಅದಕ್ಕೆ ಬೇಕಾಗಿರುವಂಥ ಮಾಹಿತಿಗಳಿಗೇನು, ಅದು ಮತ್ತೊಮ್ಮೆ ಭ್ರಷ್ಟಾಚಾರದ ತಾಣ ಆಗಬಾರ್ದು, ಸಾರ್ವಜನಿಕರಲ್ಲಿ ಖಾಸಗಿಯಾಗಿ ನಾವು ಸಹಾಯಕ್ಕೆ ನಿಂತಹ ಸಂದರ್ಭದಲ್ಲಿ ಜನ ನಮ್ಮ ಜೊತೆ ಯಾವ ರೀತಿ ಸ್ಪಂದಿಸಬೇಕು, ನಮ್ಮ BLA 2ಗಳಿಗೆ ಗುರುತಿನ ಚೀಟಿ ಕೊಡಬೇಕು, ಈ ಎಲ್ಲ ವಿಚಾರಗಳನ್ನ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಪ್ರಕ್ರಿಯೆ 30ನೇ ತಾರೀಕು ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಅರ್ಹ ಮತದಾರರಿಗೆ ಯಾವುದೇ ರೀತಿಯಲ್ಲೂ ಅನ್ಯಾಯ ಆಗಕೂಡದು. ಮತದಾರರು ಅವರು ಯಾರಿಗೆ ಮತ ಹಾಕಿದಾರೋ, ಯಾರ ಪರ ಇದ್ದಾರೆ, ಯಾರ ವಿರುದ್ಧ ಇದ್ದಾರೆ ನಂಬಬೇಕಾಗಿಲ್ಲ. ದೇಶ ಕಟ್ಟುವಂಥದ್ದಕ್ಕೆ ಮತದಾರರ ಪಟ್ಟಿ ಲೋಪದೋಷ ಇಲ್ಲದೆ ಸಿದ್ಧಪಡಿಸಬೇಕು ಅನ್ನೋದನ್ನು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಸಂಕಲ್ಪ ಮಾಡಿದ್ದೇವೆ. ನಮ್ಮ ಕಾರ್ಯಕರ್ತರು ಎಲ್ಲ ಅರ್ಹ ಮತದಾರರಿಗೆ ಸಹಾಯ ಮಾಡುವಂಥದ್ದಕ್ಕೆ ನಾವು ನಿಲ್ಲಬೇಕು ಅನ್ನೋದನ್ನು ಇವತ್ತಿನ ಸಭೆಯಲ್ಲಿ ನಾವು ತೀರ್ಮಾನ ತಗೊಂಡಿದ್ದೇವೆ. ಜೊತೆಗೆ ನಾಳೆ ನಡೆಯುವಂತಹ ಜಾಗೃತಿ ಮೂಡಿಸುವಂತಹ SIRಗೆ ಸಂಬಂಧಿಸಿದಂತಹ ಜಾಗೃತಿ ಸಮಾವೇಶಕ್ಕೆ ಪೂರ್ವಭಾವಿ ಸಭೆಯನ್ನು ಮಾಡಿ ನಮ್ಮ ಎಲ್ಲ ಮಾಜಿ ನಗರ ಪಾಲಿಕಾ ಸದಸ್ಯರುಗಳು, ಗೆದ್ದವರು, ಸೋತವರು ಮತ್ತು ನಮ್ಮ ಪಕ್ಷದ ವಾರ್ಡ್ ಮಟ್ಟದ ನಮ್ಮ ಪದಾಧಿಕಾರಿಗಳು, ಬ್ಲಾಕ್ ಮಟ್ಟದ ಪದಾಧಿಕಾರಿಗಳನ್ನ ಕರೆದು ಇವತ್ತು ಸಭೆ ಮಾಡಿದ್ದೇವೆ. ಸಭೆಯ ಮೂಲಕ ನಾವು ಚುನಾವಣಾ ಆಯೋಗ ಇವತ್ತು ಏನು SIR ತಂದಿದೆ ಅದರಿಂದ ಜನರಿಗೆ ಅನಾನುಕೂಲಗಳು ಏನು ಆಗ್ತಾಯಿದೆ ಅಥವಾ ಗೊಂದಲಗಳು ಏನು ಸೃಷ್ಟಿ ಆಗ್ತಾಯಿದೆ ಅದರ ನಿರ್ವಹಣೆ ಮಾಡುವಂಥದ್ದಕ್ಕೆ ವಾಲಂಟ್ರಿಯಾಗಿ ನಮ್ಮ ಕಾರ್ಯಕರ್ತರು ಈ ಪ್ರಕ್ರಿಯೆಗೆ ಜನರಿಗೆ ಸಹಾಯ ಮಾಡುವಂಥದ್ದಕ್ಕೆ ನಾವು ನಿಲ್ತೀವಿ ಅನ್ನೋದನ್ನು ನಾವು ತೀರ್ಮಾನ ತಗೊಂಡಿದ್ದೀವಿ.